ಮಾಧವ್ ಅವರೇ, ಎಲ್ಲಿಗೆ ಅಂತ ಹೋಗೋದು, ಎಲ್ಲಿ ಅಂತ ಹುಡ್ಕೋದು? ನನಗೂ ಅದೇ ಗೊತ್ತಾಗ್ತಿರೋ ತುಳಸಿಯವರೇ. ಈಗ ತಪ್ಪಿಸ್ಕೊಂಡ್ರೆ ಎಲ್ಲಾದ್ರೂ ಹೋಗಿ ಹುಡುಕ್ಬೋದು, ಈಗ ಬೇಕು ಅಂತಲೇ ಮನೆ ಬಿಟ್ಟು ಹೋದ್ರೆ ಎಲ್ಲಿಂದ ಹುಡ್ಕೋದು? ಮಕ್ಕಳಿಲ್ಲ ಅಂತ ಮನೆ ಬಿಟ್ಟು ಹೋಗೋಷ್ಟು ನೊಂದ್ಕೋತಾರ. ಹೀಗೆ ಮನೆ ಬಿಟ್ಟು ಹೋದ್ರೆ ಮಕ್ಕಳು ಸಿಗ್ತಾರ? ಏನಂದ್ರಿ? ಅಲ್ಲ, ಈಗ ಮನೆ ಬಿಟ್ಟು ಹೋದ್ರೆ ಮಕ್ಕಳು ಸಿಗ್ತಾರಾ ಅಂತ. ಖಂಡಿತ ಸಿಗ್ತಾರೆ ಮಾಧವ್ ಅವರೇ, ಅನಾಥಾಶ್ರಮದಲ್ಲಿ. ಅಂದರೆ ನೀವು ಹೇಳ್ತಿರೋದು ಪೂರ್ಣಿ ಅನಾಥಾಶ್ರಮಕ್ಕೆ ಹೋಗಿರ್ಬೋದು ಅಂತನಾ? ನನಗೇನೋ ಹಾಗೆ ಅನ್ನಿಸ್ತಾ ಇದೆ. ಅಲ್ಲಿಗೆ ಹೋಗೋಣ, ನಡೀರಿ. ಸರಿ, ಅನಾಥಾಶ್ರಮಕ್ಕೆ ಹೋಗೋಣ. ಅನ್ಪೂರ್ಣವ್ರಿಲ್ವಾ? ಸರ್ ಇಲ್ಲ, ಹೊರಗೆ ಹೋಗಿದ್ದಾರೆ. ಏನಾಗಬೇಕಾಗಿತ್ತು? ನಮ್ಮ ಪೂರ್ಣಿ ಏನಾದರೂ ಇಲ್ಲಿಗೆ ಬಂದ್ಲಾ? ನೀವು ನೋಡಿದ್ರಾ? ಇಲ್ಲ, ನೋಡಿಲ್ವಲ್ಲ. ಸರ್ ನಮಸ್ತೆ. ಹಾಂ ನಮಸ್ಕಾರ. ನಮ್ಮ ಪೂರ್ಣಿ ಏನಾದರೂ ಇಲ್ಲಿ ಬಂದಿಲ್ಲ? ಇಲ್ಲ ಸರ್, ಬಂದಿಲ್ವಲ್ಲ. ತುಳಸಿಯವರೇ, ನೀವು ಈ ಕಡೆ ನೋಡಿ, ನಾನು ಈ ಸೈಡಲ್ಲಿ ನೋಡ್ಕೊಂಬರ್ತೀನಿ. ಅರೆ, ನೀವೇನಿಲ್ಲಿ? ಅದು ನಮ್ಮ ಪೂರ್ಣಿ ಏನಾದರೂ ಇಲ್ಲಿಗೆ ಬಂದ್ಲಾ ಅಂತ ಹುಡ್ಕೊಂಡು ಬಂದ್ವಿ. ಯಾಕೆ, ಪೂರ್ಣಿ ಕಾಣಿಸ್ತಾ ಇಲ್ವಾ? ಇಲ್ಲ, ಮನ್ಸಿಗೇನೋ ಸ್ವಲ್ಪ ಬೇಜಾರು ಮಾಡಿಕೊಂಡು ಮನೆಯಿಂದ ಹೊರಟು ಬಂದಿದ್ದಾಳೆ. ಅದಕ್ಕೆ ಎಲ್ಲಿ ಹೋದ್ಲು ಅಂತ ಹುಡುಕ್ತಾ ಇದ್ದೀವಿ. ಅಯ್ಯೋ ದೇವ್ರೆ, ಅವಳು ಎಲ್ಲಿಗೂ ಬಂದಿಲ್ವಲ್ಲ, ಮತ್ತಿನ್ನೆಲ್ಲಿಗೆ ಹೋದ್ಲು? ಅನ್ಪೂರ್ಣ ಅವರೇ, ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು, ಮಾಡ್ತೀರಾ? ಹೇಳಿ, ಏನು ಮಾಡಬೇಕು? ನಮ್ಮ ಪೂರ್ಣಿ ತುಂಬ ನೊಂದ್ಕೊಂಡಿದ್ದಾಳೆ. ಅವಳಿಗೆ ತನ್ನೋರು ಯಾರೂ ಇಲ್ಲ ಅನ್ನೋ ನೋವು ದಿನ ದಿನ ಜಾಸ್ತಿ ಆಗ್ತಾ ಇದೆ. ಅವಳು ಇಲ್ಲಿಗೂ ಬಂದಿಲ್ಲ ಅಂದರೆ ತನ್ನ ಹೆತ್ತವ್ರು ಯಾರು ಅಂತ ಅವಳು ಹುಡ್ಕೊಂಡು ಹೋಗಿರ್ಬೋದು ಅಲ್ವಾ? ನಮ್ಮ ಪೂರ್ಣಿ ಅಪ್ಪ ಅಮ್ಮ ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ದಯವಿಟ್ಟು ಅವ್ರ ಬಗ್ಗೆ ಹೇಳಿ. ಅವ್ರು ಯಾರು, ಈಗ ಎಲ್ಲಿರ್ತಾರೆ, ನಮ್ಮ ಪೂರ್ಣಿನ ಇಲ್ಲಿಯಾಗಿ ಬಿಟ್ಟು ಹೋದ್ರು ಅಂತ ಇದ್ರ ಬಗ್ಗೆ ಎಲ್ಲ ಹೇಳ್ತೀರಾ? ನೋಡಿ, ಪೂರ್ಣಿ ಅಪ್ಪ ಅಮ್ಮನ ಬಗ್ಗೆ ನನಗೇನು ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಖಂಡಿತ ಹೇಳ್ತಾ ಇದ್ದೆ. ನೋಡಿ, ನೀವು ಪದೇ ಪದೇ ಬಂದು ಇದನ್ನೇ ಕೇಳಿಬಿಡಿ. ಮಾಧವ್ ಅವರೇ, ಪೂರ್ಣಿ ಸಿಕ್ಲಿಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋಣ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಬನ್ನಿ ಹೋಗೋಣ.
ದತ್ತ ಅವರೇ, ಒಂದು ಸಲ ನನ್ನ ಮುಖ ನೋಡಿ. ಯಾಕಪ್ಪ? ನರಿ ಮುಖ ನೋಡಿದ್ರೆ ಏನೋ ಒಳ್ಳೇದಾಗತ್ತೆ ಅಂತಾರೆ. ಅಯ್ಯೋ, ಅದು ಹಾಗಲ್ಲ, ಒಂದ್ಸಲ ನೋಡಿ. ಅಯ್ಯೋಯಪ್ಪ, ದತ್ತ ಅವರೇ, ನನ್ನ ಮುಖ ನೋಡೋದು ನಿಮ್ಗೆ ಅಯ್ಯೋ ಪಾಪ ಅಂತ ಅನ್ಸೋದಿಲ್ವಾ? ನನ್ನ ಮುಖ ನೋಡಿ ನಿಮ್ಗೆ ಯಾವ ಭಾವನೆನೂ ಬರೋದಿಲ್ವಾ? ಇದು ಯಾಕೆ ಹೀಗೆ ಮಾಡ್ತೀರಿ ನೀವು? ರವೀಂದ್ರ ಅವ್ರಿಗೊಂದು ರೂಲ್ಸು, ನನಗೊಂದು ರೂಲ್ಸ್ ಈ ಮನೆಯಲ್ಲಿ. ರವೀಂದ್ರ ಅವರು ಈ ಮನೆಗೆ ಬೀಗ, ನಾನು ಈ ಮನೆಗೆ ಬೀಗ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ನೀವು ಮಾಡ್ತಿರೋ ತಪ್ಪು ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ಇಲ್ವೇ? ನಾನು ಯಾವಾಗಲೂ ಯಾರ ಕಣ್ಗೂ ಏನೂ ಹಾಕಿಲ್ವೇ? ನಿಮ್ಗೆ ಹಾಗೆ ಅನ್ಸುತ್ತೆ. ನೋಡಿ ತತ್ತಾವ್ರೆ, ನನಗೂ ವಯಸ್ಸಾಗ್ತಾ ಇದೆ. ನಿಂತ್ರೆ ಕೂತ್ಕೊಳಕ್ಕಾಗಲ್ಲ, ಕೂತ್ರೆ ನಿಂತ್ಕೊಳಕ್ಕಾಗಲ್ಲ. ಅಯ್ಯಯ್ಯೋ, ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿಪ್ಪ. ಹುಡುಕ್ತಾ ಇದ್ದೀನಿ, ಸರಿಯಾಗಿರೋ ಡಾಕ್ಟರ್ ಸಿಗ್ತಾ ಇಲ್ಲ. ಒಂದು ಮಾತು ಹೇಳ್ತೀನಿ, ರಿಕ್ವೆಸ್ಟ್, ದಯವಿಟ್ಟು ಈ ಮನೆಯಲ್ಲಿ ರವೀಂದ್ರ ಅವ್ರಿಗೆ ಯಾವ್ಯಾವ್ದ್ರಲ್ಲಿ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀರೋ ಹಾಗೆ ದಯವಿಟ್ಟು ನನಗೂ ರೂಲ್ಸನ್ನ ರಿಲ್ಯಾಕ್ಸ್ ಮಾಡಿ. ಫಾಲೋ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ನೋಡು, ರವೀಂದ್ರ ಅವರಷ್ಟೇ ಒಳ್ಳೆ ಮನಸ್ಸು ನಿನಗೂ ಇದೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ದಾಗ ನಿನಗೂ ಆ ರಿಲ್ಯಾಕ್ಸೇಷನ್ ಎಲ್ಲ ಕೊಡ್ತೀನಿ. ಒಳ್ಳೆ ಮನಸ್ಸು, ಒಳ್ಳೆ ಮನಸ್ಸು ಸಿಕ್ಕಾಪಟ್ಟೆ ಇದೆ. ಎಲ್ಲ ಮೂಟೆ ಕಟ್ಟಿ ಮೇಲ್ ಹಾಕಿದ್ದೀನಿ. ದತ್ತ, ಒಳ್ಳೆಯವ್ರಿಗೆ ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ ತಿಳಿದವ್ರು ಹೇಳಿದ್ದಾರೆ. ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಬೇಡ್ಕೋತೀನಿ, ದಯವಿಟ್ಟು ರವೀಂದ್ರ ಅವ್ರಿಗೆ ನೀವು ಚಾರ್ಜ್ ಮಾಡ್ತಾ ಇಲ್ಲ ಯಾವುದು. ನನಗೂ ಅಷ್ಟೇ, ಈ ಕಾಫಿ, ಟೀ, ತಿಂಡಿ, ಊಟ ಇದೆಲ್ಲದನ್ನು ನನಗೂ ಫ್ರೀ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಫ್ರೀ ಮಾಡಿಕೊಟ್ರೆ ಏನು ಮಾಡ್ತೀಯಾ? ನೀವೇನು ಕೆಲಸ ಹೇಳಿದ್ರು ಮಾಡಿ. ಓ, ಹಾಗಾ? ಹೌದೌದು. ಹಾಗಾದ್ರೆ ಏನು ಕೆಲಸ ಮಾಡು, ಹೇಳಿ. ನೀನು ರವೀಂದ್ರ ಅವ್ರಿಗೆ ಕೇರ್ ಟೇಕರ್, ಅಂದರೆ ಅವ್ರನ್ನ ನೋಡ್ಕೊಳ್ಳೋ ಅಂತ ಜವಾಬ್ದಾರಿ ನಿಂದು. ಅವ್ರಿಗೆ ಊಟ, ತಿಂಡಿ, ಕಾಫಿ ಯಾವಾಗ ಯಾವ್ಯಾವ ಟೈಮಲ್ಲಿ ಬೇಕು, ಎಷ್ಟೆಷ್ಟು ಬೇಕೋ ಅದೆಲ್ಲ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಅವ್ರಿಗೆ ನಿದ್ದೆ ಬಂದಾಗ ಮಲಗಿಸ್ಬೇಕು, ಅವ್ರಿಗೆ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಸ್ಬೇಕು, ಬಟ್ಟೆ ಐರನ್ ಮಾಡಿ ಎತ್ತಿಡಬೇಕು. ಅವ್ರು ರೆಸ್ಟ್ ರೂಮ್ಗೆ ಹೋದ್ರೆ ಅವಳು ತಗೊಂಡೋಗ್ತೀನಿ. ಒಟ್ಟಿನಲ್ಲಿ ನಿಮ್ಮ ಮಾತಿನ ತಾತ್ಪರ್ಯ ರವೀಂದ್ರ ಅವ್ರು ಟಾಪ್ ಟು ಬಾಟಮ್ ನಾನು ನೋಡ್ಕೋಬೇಕು ಅನ್ನೋದು. ನೋಡ್ಕೋತೀನಿ, ಆದರೆ ಈ ಅಗ್ರಿಮೆಂಟು ನಮ್ಮಿಬ್ಬರ ಮಧ್ಯೆನೇ ಇರಬೇಕು. ಮೂರನೇ ವ್ಯಕ್ತಿ ಕಿವಿಗೆ ಹೋಗಬಾರ್ದು. ದುಡ್ಡು ಕೊಟ್ಟು ಊಟ ಮಾಡೋದಕ್ಕಿಂತ ಈ ಕೆಲಸ ಮಾಡೋದೇ ಒಳ್ಳೇದು. ಬಾಂಬಸ್ತೀರಿ, ಅದು ನಾನು ಅವಾಗಿಂದ ಹುಡುಕ್ತಾ ಇದ್ದೀನಿ. ನಿಮ್ಮ ತಂದೆಯವರು ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಅಂತ ನಾನೇ ಹುಡುಕ್ತೀನಿ. ಎಲ್ಲಿರುವೆ ತಂದೆ ಬಾರೋ. ರವೀಂದ್ರ ಸರ್, ಕಾಫಿ ಬಿಸಿ. ಇರಲಿ. ತಾತ, ನೀವು ಮಾತಾಡಿದ್ದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಪಾಪ ಅವ್ರಿಗೆ ಯಾಕೆ ನಮ್ಮ ತಂದೆ ನೋಡ್ಕೊಳಕ್ಕೆ ಹೇಳ್ತಾ ಇದ್ದೀರಾ? ಅವ್ರಿಗೆ ಯಾಕೆ ಸುಮ್ಮನೆ ಕಷ್ಟ ತಾತ? ನೋಡು, ಯಾರನ್ನ ಯಾವಾಗ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಲ್ಲ ಸೋಗಲಾಡಿ, ನಿಮ್ಮ ತಂದೆನ ನೋಡ್ಕೊಳ್ಳೋದಕ್ಕೆ ಒಬ್ಬ ಮನುಷ್ಯ ಸಿಕ್ಕಿದ್ದಾನೆ, ಖುಷಿ ಪಡು. ಅಲ್ಲ ತಾತ, ಅದು ಪೂರ್ಣಿ, ಯಾಕೆ ಹೀಗೆ ಮಾಡಿದೆ? ಯಾಕೆ ಇಷ್ಟೊಂದು ಮನಸ್ಸು ಕೆಡ್ಸ್ಕೊಂಡಿದ್ಯಾ? ಬರೀ ಮನ್ಸು ಕೆಡ್ಸ್ಕೊಂಡಿದ್ದೀನಿ, ಜೀವ ಕಳ್ಕೊಂಡಿಲ್ವಲ್ಲ ಮಾವ. ಬಿಡ್ತೋನು,
ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಜೀವ ಕಳ್ಕೊಳ್ಳೋಂಥದ್ದು ಏನಾಗಿದೆ ನಿನಗೆ? ಒಂದು ಜೀವಕ್ಕೆ ಜನ್ಮ ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಆ ಜೀವ ಇತ್ತಾದ್ರೂ ಏನು ಪ್ರಯೋಜನ ಅಮ್ಮ? ಅವಿಗೆ ಮಕ್ಕಳಂದ್ರೆ ತುಂಬ ಇಷ್ಟ. ನನ್ನಂತ ನತರಷ್ಟೇನು ಮದುವೆ ಆಗಿ ಅವ್ರ ಕನಸು ನನ್ಸಾಗ್ತಿಲ್ಲ. ನನ್ನಷ್ಟೇ ನೋವು ಪಡ್ತಿದ್ದಾರೆ. ಮನೆಗೊಂದು ವಂಶದ ಕುಡಿ ಇಲ್ಲ ಅಂತ ನೀವು ಸಂಕಟ ಪಡ್ತಿದ್ದೀರ. ಅಂಥದ್ರಲ್ಲಿ ನನಗೆ ಸಮಾಧಾನ ಮಾಡ್ತಿದ್ದೀರಲ್ಲ. ದಯವಿಟ್ಟು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ನಿನ್ನ ಪಾಡಿಗೆ ನೀನೇನು ಬಿಟ್ಬಿಡ್ಬೇಕಾ? ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ದು ಇದಕ್ಕೇನಾ? ಮನೆಯ ಸೊಸೆ ನಂದಾದೀಪ ಅಂತ ಹೇಳ್ತಾರೆ. ನಮ್ಮನೆ ಸೊಸೆ ಮನೆಯಿಂದ ಆಚೆ ಬಂದ್ಬಿಟ್ರೆ ನಾವೆಲ್ಲ ಕತ್ಲಲ್ಲಿ ಕೂತ್ಕೋಬೇಕಾ? ನಾನು ಮನೇಲಿದ್ರು ಮನೆ ಕತ್ಲಾಗೆ ಇದೆಯಲ್ಲ ಮಾವ. ಮೊಮ್ಮಕ್ಕಳು ಬೇಕು, ಅವ್ರನ್ನ ಎತ್ತಾಡಿಸ್ಬೇಕು ಅಂತ ನಿಮಗೂ ಆಸೆ ಇದೆ. ಆದರೆ ಆ ಆಸೆನೆಲ್ಲ ಮುಚ್ಚಿಟ್ಕೊಂಡು ನನಗೆ ಸಾಂತ್ವನ ಹೇಳ್ತಿದ್ದೀರ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅವರಾಗೆ ನನ್ನನ್ನು ಮನೆಯಿಂದ ಆಚೆ ಹಾಕ್ತಿದ್ರು. ಮಗನಿಗೆ ಮತ್ತೊಂದು ಮದುವೆ ಮಾಡ್ತಿದ್ರು. ಯಾವ ಕಾಲದಲ್ಲಿ ಇದೆಯಾ ಪೂರ್ಣಿ ನೀನು? ಮಕ್ಕಳಾಗ್ಲಿಲ್ಲ ಅಂದ ಮಾತ್ರಕ್ಕೆ ಸೊಸೆನ ಮನೆಯಿಂದ ಆಚೆ ಹಾಕೋರು ಮನುಷ್ಯತ್ವ ಇಲ್ಲದೆ ಇರೋರು. ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸೋದು ಅಷ್ಟೇ ಒಂದು ಹೆಣ್ಣಿನ ಕರ್ತವ್ಯ. ಹೆಣ್ಣು ಅಂದರೆ ಬರೀ ಫಲ ಕೊಡೋ ಮರ ಅಲ್ಲ, 100 ಜನಕ್ಕೆ ನೆರಳು ಕೊಡ್ತಾಳೆ. ಆ ಮನೆಯಲ್ಲಿ ನಿನ್ನನ್ನು ಪ್ರೀತಿ ಮಾಡೋ ಗಂಡ ಇದ್ದಾನೆ. ಸ್ವಂತ ಮಗಳು ಅಂತ ಅನ್ಕೊಂಡಿರೋ ನಾವಿದ್ದೀವಿ. ಅದು ಅಲ್ಲದೆ ಆ ಮನೆಯಲ್ಲಿ ನಿನ್ನೆಲ್ಲರೂ ಎಷ್ಟು ಇಷ್ಟಪಡ್ತಾರೆ ಅದೆಲ್ಲನೂ ನೀನು ಯೋಚನೆ ಮಾಡದೆ ಇಂಥ ನಿರ್ಧಾರ ಮಾಡಿ ನಮ್ಗಳ ಕಣ್ಣೀರಿಗೂ ಕಾರಣ ಆಗ್ತೀಯ ಅಲ್ವಾ? ಪೂರ್ಣಿ, ಹೋಪ್ಸ್ ಕಳ್ಕೊಬೇಡ. ತುಳಸಿಯವ್ರು ಹೇಳಿದಾಗೆ ದೇವರ ಆಶೀರ್ವಾದ ಇದೆ. ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಈ ಕಾಲದಲ್ಲಿ ಮಕ್ಕಳಾಗೋದಿಲ್ಲ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅಲ್ಲ. ನೋಡು, ಯೋಚನೆ ಮಾಡಬೇಡ. ನನಗೆ ಈಗಲೂ ನಂಬಿಕೆ ಇದೆ, ನಮ್ಮ ಮನೆಗೆ ಒಂದು ಪುಟ್ಟ ಕಂದ ಬಂದೇ ಬರುತ್ತೆ, ನಿನ್ನ ಮಡ್ಲಲ್ಲಿ ಆಡುತ್ತೆ, ನಿನ್ನ ಅಮ್ಮ ಅಂತ ಕರೆಯುತ್ತೆ. ಆದರೆ ಮಾವ, ಇದೆಲ್ಲ ಸಾಧ್ಯ ಆಗುತ್ತೆ. ಸಾಧ್ಯ ಆಗಬೇಕು ಅಂದರೆ ಮೊದಲು ನೀನು ನಿನ್ನ ಮನಸ್ಸನ್ನು ಖುಷಿಯಾಗಿಟ್ಕೋಬೇಕು. ಸರಿ, ಇದೆಲ್ಲ ಆಮೇಲೆ ಮಾತಾಡೋಣ. ಮೊದಲು ಮನೆಗೆ ನಡಿ. ಆದರೆ ಮಾವ, ಪೂರ್ಣಿ, ಇನ್ನೇನು ಮಾತಾಡಬೇಡ. ನೀನೀಗ ಮನೆಗೆ ಬರದೆ ಇಲ್ಲೇ ಇರ್ತೀನಿ ಅನ್ನೋದಾದರೆ ನಾನು ನಿನ್ನ ಜೊತೆ ಇಲ್ಲೇ ಇದ್ಬಿಡ್ತೀನಿ. ನೀನು ನನ್ನ ಅಮ್ಮ ಅಂತ ಕರೆದಾಗ್ಲಿಂದ ನಾನು ನಿನ್ನನ್ನು ಮಗಳು ಅಂತಲೇ ಅಂದ್ಕೊಂಡಿದ್ದೀನಿ. ಆ ಕರೆದಿದ್ದು ಬರೀ ಬಾಯಿ ಮಾತಿಗೆ ಅನ್ನೋದಾದರೆ ನೀನು ಇಲ್ಲೇ ಇರು. ಆದರೆ ನಿಜವಾಗ್ಲೂ ನಿನಗೆ ನಾನು ಅಮ್ಮ ಅಂತ ಅನ್ಸೋದಾದರೆ ನನ್ನ ಜೊತೆ ಬಾ. ಅಮ್ಮ, ತಾಯಿ ಪ್ರೀತಿ ಏನು ಅಂತ ಗೊತ್ತಿಲ್ಲದೆ ಇರೋಳ್ಗೆ ಆ ಪ್ರೀತಿ ಹೇಗಿರುತ್ತೆ ಅಂತ ತೋರಿಸ್ಕೊಟ್ಟವ್ರು ನೀವು. ನಾನು ನಿಮ್ಮನ್ನ ಮೊದಲನೇ ಸರಿ ನೋಡಿ ನನ್ನ ಬಾಯಲ್ಲಿ ಅಮ್ಮ ಅನ್ನೋ ಪದ ಬಂದಾಗ ನನ್ನ ಎದೆ ಬಡ್ತ ಜೋರಾಗಿತ್ತು. ನಾನು ಅಮ್ಮ ಅಂತ ಕರೆಯೋ ಅದೃಷ್ಟ ನನಗೆ ಬಂತು ಅಂದರೆ ಅದಕ್ಕೆ ಕಾರಣನೇ ನೀವು. ನಿಮ್ಮನ್ನು ಬಿಟ್ಟು ನಾನು ಇರ್ತೀನ? ಮತ್ತ್ಯಾಕೆ ಹೀಗೆ ಮಾಡಿದೆ? ಹೇಳೋರು ಕೇಳೋರಿಲ್ಲ ನಿನಗೆ? ತಲೆ ಮೇಲೆ 4 ಮೊಟ್ಕಿ ಬೈಯೋರಿಲ್ಲ ಅವಳಿಗೆ. ನಡಿ ಮನೆಗೆ, ಇದೆ ನಿನಗೆ. ಪುಣ್ಯ ಎಲ್ಲಿ ಹೋಗಿದ್ದೆ? ಯಾಕೆ ಹೀಗೆ ಮಾಡಿದೆ? ನಾನು ನಿನ್ಗೆ ಅಷ್ಟೊಂದು ಬೇಡೋದ್ನ?
ನೀನು ಇಲ್ಲಾಂದರೆ ನಾನು ನೆಮ್ಮದಿಯಾಗಿ ಇರ್ತೀನಿ ಅಂತ ಹೇಗೆ ಅಂದ್ಕೊಂಡೆ? ಮಾತಾಡ್ಕೊಂಡೆ. ಪೂರ್ಣಿ, ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಯಾಕಮ್ಮ ಮಾಡಿದೆ? ನೀನು ಈ ಮನೆಗೆ ನಂದಾದೀಪ ಇದ್ದ ಹಾಗೆ. ಈ ಮನೆ ಬಿಟ್ಟು ಹೋದರೆ ಈ ಮನೆ ಕತ್ಲಾಗುತ್ತೆ ಅಂತ ಅನ್ನಿಸ್ಲಿಲ್ವ ನಿನಗೆ? ನೋಡಿ ಪೂರ್ಣಿ, ನೀನಿಲ್ಲ ಅಂದರೆ ನಾನು ಒಂದು ಕ್ಷಣನೂ ಬದುಕಿರಲ್ಲ. ಇನ್ಮೇಲೆ ನೀನು ಈ ಮನೆ ಬಿಟ್ಟು ಹೋಗ್ಬೇಕು ಅಂದ್ಕೊಂಡ್ರೆ ಮೊದಲು ನನ್ನ ಕೊಂದ್ಬಿಡು, ಆಮೇಲೆ ಬೇಕಿದ್ರೆ ಹೋಗು. ಅವಿ ಬಿಡ್ತು ಅನ್ನು, ಈಗ ಬಂದಿದ್ದಾಳಲ್ವಾ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ಏನೋ ಕೆಟ್ಟಗಳಿಗೆ ಮನ್ಸಿಗೆ ಬೇಜಾರಾಗಿತ್ತು, ಹೋಗಿದ್ಲು. ಬೇಜಾರಾಗಂಥದ್ದು ಏನಾಗಿತ್ತು ಅದಕ್ಕೆ? ಈ ಮನೆಯಲ್ಲಿ ಯಾರಿಂದನಾದರೂ ಯಾವ ವಿಷಯಕ್ಕಾದರೂ ಹರ್ಟ್ ಆಗಿದ್ರೆ ಹೇಳಿ, ಅವ್ರು ಯಾರೇ ಆಗಿದ್ರು ನಾನು ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಈಗಲೂ ನಿಮ್ಮನ್ನು ಹರ್ಟ್ ಮಾಡಿದ್ದು ಯಾರಂತ ಹೇಳಿ, ನಾನೇ ಅವ್ರನ್ನ ಮನೆಯಿಂದ ಆಚೆ ಹಾಕ್ತೀನಿ. ಇಲ್ಲ, ನನಗೆ ಈ ಮನೇಲಿ ಯಾರೂ ಯಾವತ್ತಿಗೂ ಬೇಜಾರು ಮಾಡಿಲ್ಲ. ಎಲ್ಲರೂ ನನ್ನ ಮೇಲೆ ತುಂಬಾ ಪ್ರೀತಿ ತೋರಿಸಿದ್ದಾರೆ. ಆ ಪ್ರೀತಿ ಎಂಥದ್ದು ಅಂತ ನನಗಿನ್ನೂ ಚೆನ್ನಾಗಿ ಅರ್ಥ ಆಗಿದೆ. ನನ್ನ ಮನಸ್ಸು ಸರಿ ಇರಲಿಲ್ಲ, ನನ್ನ ಮೇಲೆ ನನಗೆ ಬೇಜಾರಾಗಿತ್ತು. ಅದಕ್ಕೆ ಏನಬ್ಬಿ ಹೀಗೆಲ್ಲ ಮಾತಾಡ್ತೀಯಾ? ಪೂರ್ಣಿ ಅವ್ರನ್ನ ಈ ಮನೆಯವರೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿಂಗೆ ಗೊತ್ತಿಲ್ವಾ? ಈ ಮನೆಗೆ ಪೂರ್ಣಿ ಮುದ್ದಿನ ಮಗಳು. ಏನು ಪೂರ್ಣಿ, ಯಾಕೆ ಹೀಗೆಲ್ಲ ಮಾಡಿಬಿಟ್ರಿ? ಸದ್ಯ ನೀವು ಬಂದಮೇಲೆ ಮತ್ತೆ ಜೀವನೇ ಬಂದಂಗಾಯ್ತು. ಪೂರ್ಣಿ, ನೀನು ಮಾತು ಕೊಡಮ್ಮ, ಇನ್ನೊಂದ್ಸಲ ಮನೆ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಡು. ಕೊಡಮ್ಮ. ಮತ್ತಿನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ನನಗೆ ಕ್ಷಮಿಸ್ಬಿಡಿ.